So Thithi is a film, it's a light-hearted, warm, sort of entertaining film about a man named Century Gowda, who, it's not about him, but the film opens with Century Gowda's death and then follows the lives of his son, his grandson and his great-grandson over 11 days up to his Thithi. And it's a sort of character study of these three generations over 11 days. ನೀನು ಗತಿ ಏನು ಹೋಗಪ್ಪ ಹೋಗು ಹೋಗು. ನಾವು ಫಸ್ಟ್ ಟೈಮ್ ಮಾಡಿದ್ದು ಜನ ಎಲ್ಲ ಒಂಥರ ಏನಪ್ಪ ಮಾಡಿದ್ರು ಎಲ್ಲೋ ಧಾರಾವಾಹಿಕಲ್ಲ ಅದು ಇದು ಅಂತ ಏನೋ ಟೀಕೆ ಪ್ರಹ ಮಾಡಿದ್ರು. ನಮ್ಗೆ ಯಾವುದೇ ಕೆಲಸ ಇದ್ರೂ ನಮ್ಮ ಹೆಂಗಸರು ಫಸ್ಟ್ ಹೋಗು ನಮಗೋಸ್ಕರ ಅವರು ಈಗ ಇಲ್ಲೇ ಎಷ್ಟು ಜನ ಕಾಯ್ಕೊಂಡಿದ್ರು ಏನು ಮಾಡಿದ್ರು ಅಂತೆಲ್ಲ ಅವರು ಎನ್ಕರೇಜ್ ಕೊಟ್ಟರು. ನಾವು ಇಲ್ಲಿ ಅವರು ನಾವು ಡೈಲಿ ಸ್ವಲ್ಪ ನಮಗೆ ರಿಹರ್ಸಲ್ ಮಾಡ್ತಿದ್ರು. ಎಲ್ಲಿ ಬ್ಯಾಡಹಳ್ಳಿಲೇ ಬಂದು ಟ್ರೈನ್ ಬಂದು ತಿರ್ಗಾ 3 ಗಂಟೆ ಟ್ರೈನಿಗೆ ಮನೆಗೆ ಹೋಗೋನೆ. ನಮ್ಮ ಮನೇಲೇ ನಾನು ಗಂಡ ಇಡ್ತೀರಿ ನಾವೇ ಟ್ರೈನ್ ಮಾಡೋದು. ಆ ಕಡೆ ಓದೋದು ಆ ಕಡೆಯಿಂದ ಅವ್ರು ಬರಬೇಕು, ಈ ಕಡೆಯಿಂದ ನಾವು ಬರಬೇಕು, ಅಪೋಸಿಟ್ ಪಾರ್ಟಿ ಈ ಟ್ರಯಲ್ ಮಾಡಿ ಸ್ವಲ್ಪ ನನಗೆ ಎಲ್ಲ ಇದು ಎಕ್ಸಾಮ್ ಮಾಡ್ದಂಗೆ ಆಗೋಯ್ತು. ಅಲ್ಲಿ ಬಂದಾಗ ನಾವು ಇವತ್ತು ಮಾಡಿದ್ಮೇಲೆ ಅದು ಸ್ವಲ್ಪ ಈಜಿ ಆಯಿತು. ಫಸ್ಟ್ ದಿನ ಮಾತ್ರ ನನಗೆ ಭಾರಿ ಹಿಂಸೆ ಆಯಿತು. ಕುಂತಿ ಹೇಳಿ ಮಾಡಿಬಿಟ್ರು. ರಾಮ್ ಸರ್ ಮಮ್ಮಿ ಬಂದಿದ್ರು ಅವರು. ತಮ್ಮಣ್ಣ ಹೆದರಿಕೆ ಬೇಡ ಅಂದರು. ನನಗೆ ಇದೇನು ಅಮ್ಮಯ್ಯ ನೀನು ಗೊತ್ತೇ ಇಲ್ಲ ಏನಿಲ್ಲ ನನ್ನ ಹೆಸರೇ ಕರೀತಾರಲ್ಲ ಅಂತ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಏನು ಹೆದರಿಕೆ ಬೇಡ, ಇವತ್ತು ಏನು ಕಷ್ಟ ಆಯ್ತದೆ ಬಿಡು, ಇವತ್ತು ನಾಳೆಯಿಂದ ಸರೋಯ್ತದೆ, ನಾಳೆಯಿಂದ ಕಂಪ್ಲೀಟ್ ಸರಿಯೇ ಹೊಂಟೋಗ್ಬಿಡ್ತು. ಹಂಗೆ ಆಯ್ತಾ 4 ದಿನ 5 ದಿನ ಕಳೆದ್ಮೇಲೆ ನನಗೇನು ಹಂಗೆ ಅನ್ನಿಸ್ತಿಲ್ಲ. ಆದರೆ ಕೆಲವೊಂದು ಸಲ ಲೈನ್ಸ್ ಹೇಳ್ಕೊಡ್ತಾರೆ, ಅಂದರೆ ಕೊಡ್ತಾರಲ್ಲ ಅವ್ರಿಗೆ ಪೇಪರ್ ಲೈನ್, ಅದು ಯಾಕೆಂದರೆ ಅವ್ರೇನಾದರೂ ಬಾಯ್ ಆ್ಯಡ್ ಮಾಡಿದ್ರೆ ತುಂಬ ಕಷ್ಟ, ಅವರು ಹೇಳ್ಬಿಡ್ತಾಯಿದ್ರು. ಆದರೆ ನಾವು ಸೆಟ್ಟಲ್ಲಿ ಅವ್ರ ಜೊತೆ ನಮ್ಗೆ ಗೊತ್ತು ಅವ್ರು ನಿಜ ಜೀವನದಲ್ಲಿ ಹೆಂಗಿರ್ತಾರೆ ಅಂತ. ಚಾಲೆಂಜ್ ಏನಂದರೆ ಅವರು ರಿಯಲ್ ಲೈಫಲ್ಲಿ ಹೆಂಗಿದ್ದಾರೆ ಅದು ಕ್ಯಾಮ್ರಾ ಮುಂದೆ ಮತ್ತು ಕ್ಯಾಮ್ರಾ ಮುಂದೆ ಮಾಡಬೇಕು, ಅಷ್ಟು ಜನ ಮುಂದೆ ಇರಬೇಕು, ಅದಷ್ಟೇ. ಮತ್ತು ಸ್ಟೋರಿಗೆ ಲೈನ್ಸ್ ಹೇಳಬೇಕು. ಸೊ ಅದು ಡೈರೆಕ್ಷನ್ದು ಚಾಲೆಂಜ್. ದಟ್ಸ್ ದ ಚಾಲೆಂಜ್ ಆಫ್ ಡೈರೆಕ್ಷನ್, ದಟ್ಸ್ ದ ಚಾಲೆಂಜ್ ಆಫ್ ಟೆಕ್ನಿಕ್ಸ್ ಆಫ್ ಫಿಲ್ಮ್ ಮೇಕಿಂಗ್. ತುಂಬ ಟೆಕ್ನಿಕ್ಸ್ ಯೂಸ್ ಮಾಡಿದ್ದೀವಿ ಟು ಗೆಟ್ ದ್ಯಾಟ್ ನ್ಯಾಚುರಲಿಸ್ಟಿಕ್ ಫೀಲಿಂಗ್. ಮತ್ತು ಎಡಿಟಿಂಗ್ ವಾಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಫಿಲ್ಮ್ ಬಿಕಾಸ್ ಎವ್ರಿ ಶಾರ್ಟ್ನಲ್ಲಿ ಸ್ವಲ್ಪ ಸಿಕ್ತು ದಟ್ ವಿ ಕ್ಯಾನ್ ಯೂಸ್ ಇನ್ ದ ಫೈನಲ್ ಫಿಲ್ಮ್. ಸೊ ಲಾಂಗ್ ಮಾಸ್ಟರ್ ಶಾಟ್ಸ್ ಮಾಡಿಬಿಟ್ಟು then we took out we really carved the performances out. And on the set, lots of takes, lots of working with him. His relationship was very special with some of the actors. And then, it was became like a family unit. We all lived there. Navella ಸೇರಿಸ್ಕೊಂಡು ಒಂದೇ ಜಾಗನಲ್ಲಿ, like the whole crew was living in one place. ಮತ್ತು ವಾತಾವರಣ, ನಾವು ಕ್ರೂಯರ್ ಇರ್ಬೋದು ಅಥವಾ ಆ್ಯಕ್ಟ್ರಲ್ಲಿ ಇರ್ಬೋದು, ನಾವು ಕ್ರಿಯೇಟ್ ಮಾಡಿದ ವಾತಾವರಣ ಹೆಲ್ಪ್ ಆಯಿತು ಫಿಲಮ್ಗೆ. ಮತ್ತು ಅವ್ರ ಜೊತೆ ರಿಲೇಷನ್ಶಿಪ್, ಆ್ಯಕ್ಟರ್ ಜೊತೆ ಇರ್ಬೋದು, ಕ್ರೂ ಜೊತೆ ಇರ್ಬೋದು, ಎಲ್ಲರೂ ಒಂದು ಫ್ಯಾಮಿಲಿ ಥರ ಇದ್ವಿ. ಕ್ಯಾಮ್ರಾ ತೆಗಿಯೋರು ಒಳ್ಳೆ ಸಪೋರ್ಟ್ ಮಾಡಿದ್ರು. ಮಾತ್ರ ಅವ್ರಿಗೆ ಕನ್ನಡ ಬರ್ತಿರಲಿಲ್ಲ. ಏನಂದರೆ ಕಷ್ಟಪಟ್ಟಿರೋ ಅವರು ಅಂದರೆ ಕಷ್ಟ ಅಂದರೆ ಮೈಕು ಅದು ಇದು ಸೌಂಡು ಎಲ್ಲ ಬಾಂಬೆಯಿಂದ ಬಂದಿದ್ರು. ಎಲ್ಲ ಒಂಥರ ಅಣ್ಣ ತಮ್ಮದಿರಂಗೆ. ಮಾತ್ರ ಯಾವುದೊಂದು ಕಿಂಚಿತ್ತು ನಮಗೇನು ತೊಂದರೆ ಇಲ್ಲ. ಯಾವ್ದು ಕಿಂಚಿತ್ತು ಯಾವುದೇ ಊಟದ್ದು ಅಲ್ಲಿ ಈಗ ಮನೆಗೆ ಹೋಗ್ಬೇಕು ಅಂದ್ರೆ ರಾತ್ರಿ 10 ಗಂಟೆ ಅಲ್ಲಿ ಕಾರಲ್ಲಿ ಕರ್ಕೊಂಡ್ಬಿಟ್ಟು ಬಿಟ್ಬಿಟ್ಟು ಬರೋರು. ಬೆಳಗ್ಗೆ 7 ಗಂಟೆ ಅಲ್ಲೇ ರೆಡಿ ಇರೋರು. ನಾವು ಅಷ್ಟೊತ್ತಿಗೆ ನಾವು ರೆಡಿಯಾಗಿರ್ವೋ. ಬೆಳಗ್ಗೆ ಎದ್ದು ಕಾಫಿ ಮಾಡ್ಕೊಂಡು ಅವರು ಕುಡಿಸ್ಬಿಟ್ಟು ಕರ್ಕೊಬರುವು. ಕಾಸ್ಟಿಂಗ್ ಎಲ್ಲ ಫಿಲ್ಮ್ ಮಾಡೋದು ಮುಂಚೆ, ಸ್ಕ್ರಿಪ್ಟ್ ಬರೆಯೋದು ಮುಂಚೆ ಆಯಿತು. ಸೊ ಅಲ್ಲಿ ಹೋಗಿ ಕಾಸ್ಟಿಂಗ್ ಎಲ್ಲ ಮಾಡಿಬಿಟ್ಟು, ಕಾಸ್ಟಿಂಗ್ ಎಲ್ಲ ಇಲ್ಲ, ಬಟ್ 3 ಮೇನ್ ಕ್ಯಾರೆಕ್ಟರ್ಸ್, 3 ಮೇನ್ ಪಾತ್ರಗಳು. ವಿ ಪಿಕ್ ದೆಮ್, ಗಾಟ್ ಟು ನೋ ದೆಮ್, ಇಂಬೈಬ್ ದ ಪರ್ಸ್ನಾಲಿಟೀಸ್, ಇಂಬೈಬ್ ದ ಎಸೆನ್ಸ್, ಆ್ಯಂಡ್ ದೆನ್ ಕ್ರಿಯೇಟೆಡ್ ದ ಸ್ಟೋರಿ ವಾಸ್ ಕ್ರಿಯೇಟೆಡ್. ಅವ್ರಿಗೆ ಫಿಲಮಲ್ಲಿ ಏನು ಮಾಡ್ತಾರೋ ಅದನ್ನೇ ರಿಯಲ್ ಲೈಫಲ್ಲೂ ಮಾಡ್ತಾರೆ. ಅದು ಏನೋ ತಿಥಿ ಕಾರ್ಯಗಳೆಲ್ಲ ಮಾಡೋದು, ಅವರು ಊರಲ್ಲೂ ಕೂಡ ಅದೇ ಕೆಲಸಗಳು ಮಾಡ್ತಾರೆ. ಸೊ ಅದರಿಂದ ಅವ್ರಿಗೂ ಅದು ಈಸಿ ಆಯಿತು. ಸೊ ಇಟ್ ವಾಸ್ ಟೇಕಿಂಗ್ ಅ ಸೆಲೆಕ್ಟಿವ್ ಕ್ರಿಯೇಷನ್ ಆಫ್ ಅ ವರ್ಲ್ಡ್ ಯೂಸಿಂಗ್ ರಿಯಾಲಿಟಿ ಆಸ್ ದ ಬೇಸ್. ಆ ಥರ ಪ್ರಯತ್ನ. ದಟ್ ವಾಸ್ ದ ಕೋರ್ ಕ್ರಿಯೇಟಿವ್ ಐಡಿಯಾ ದಟ್ ಸಾರ್ಟ್ ಆಫ್ ಬಿಲ್ಟ್ ದ ಸ್ಟೋರಿ. ಇವ್ರಿಗೂ ನಮಗೂ ಭೇಟಿಯಾಗಿ ಸುಮಾರು ದಿನಗಳೇ ಯಾವುದೋ ಹಿರೇಗೌಡರು ಬಂದಿದ್ರು ಅಷ್ಟೇ. ಅವ್ರು ಅಜಿತಿಥಿ ಅಂತ, ಅವ್ರ ಚಿಕ್ಕಪ್ಪ ನಮಗೆ ಸ್ವಲ್ಪ ರಿಲೇಷನ್ನು. ಕರ್ತವ್ಯ ಮಾಡಬೇಕಾದ್ರೆ ನಮ್ಮ ಸ್ಥಳೀಕರೇ ಅಲ್ಲದೆ ಬೇರೆ ಯಾರು ಹೆಚ್ಚಿಗೆಲ್ಲ ಇವರೇ ಹೊರಗಡೆ ಅಕ್ಕಪಕ್ಕ ಊರಿನವರು ಇದ್ದವರೆಲ್ಲ ನಮ್ಮೂರವರೇ ಸಪೋರ್ಟ್ ಜನ ಮಾಡೋದು. ಇನ್ನು ಮೈಕ್ರೋನು ಇನ್ ಒನ್ ಚಿಕ್ಕ ಇನ್ಸಿಡೆಂಟ್ಸ್ನಲ್ಲಿ ಅವ್ರ ಲೈಫಿಂದ ತುಂಬ ಸ್ಟೋರೀಸ್ ನಮಗೆ ಹೇಳಿದ್ದಾರೆ ವೆನ್ ವಿ ವರ್ ಎಕ್ಸ್ಪ್ಲೋರಿಂಗ್, ರೈಟ್? ಸೊ ಅದೆಲ್ಲ ನಾವು ಡಾಕ್ಯುಮೆಂಟ್ ಮಾಡಿದ್ವಿ ನಾವಿಬ್ಬರು. ಅದೆಲ್ಲ ಡಾಕ್ಯುಮೆಂಟ್ ಮಾಡಿ ವಿ ಫಿಟ್ ಇಟ್ ಇನ್ ಟು ಅ ಲಾರ್ಜರ್ ಫ್ರೇಮ್ ವರ್ಕ್. ಸೊ ಬಿಗ್ ಇನ್ಸ್ಪಿರೇಷನ್ಸ್ ಆರ್ ನಾಟ್ ದೇರ್, ಬಟ್ ಎವ್ರಿ ಮೂಮೆಂಟ್ ಕಮ್ಸ್ ಫ್ರಮ್ ಸಮ್ past inspiration, some past life event of his or some creative impulse of mine. ಅದೆಲ್ಲ comes together as an amalgamation, that is Thithi. ನಾವು ಬ್ಲಾಕಿಂಗ್ ಮಾಡಿಲ್ಲ ಆ ಫಿಲ್ಮ್ನಲ್ಲಿ. ಸೊ ನಾರ್ಮಲ್ ಫಿಲ್ಮ್ನಲ್ಲಿ ಏನಾರ ಲೈಟ್ ಎಲ್ಲ ಸೆಟ್ ಆಗಿದ್ರೆ ದ ಆ್ಯಕ್ಟರ್ ಹ್ಯಾಸ್ ಟು ಕಮ್ ಆ್ಯಂಡ್ ಸ್ಟಾಪ್
in that mark. But if you notice in the film, there's no blocking. Character move ಮಾಡಿದ್ರೆ camera ಅವ್ರ ಜೊತೆನಲ್ಲಿ move ಆಗುತ್ತೆ. So it's, you know, it's that. Everything is flexible. So the whole filmmaking style, visual style, shooting style, set, dynamic was performance oriented. So to get the performance was the biggest challenge of the script, and it was the focus of all our filmmaking efforts. To keep the world believable, as soon as ನೀವು ಮ್ಯೂಸಿಕ್ ಹಾಕಿದ್ರೆ it feels like a story. Storyteller hand ಬರುತ್ತೆ ಅದರಲ್ಲಿ. So ಆ storyteller hand ಬೇಕಾಗಿಲ್ಲ. I wanted it to feel like we disappeared. There was no filmmaker. There's a world, and that world was captured. When I wanted to become a filmmaker, the first vision I wanted to make my first film was something realistic, like with non-professionals. So I wanted to, now India nalli, especially Karnataka nalli, I wanted to capture the world the way it was. I didn't want to put any, like, exactly what I've been discussing in the other questions. So that was part of my early vision for cinema. I hadn't seen it, and ಆ ಥರ ನೋಡಲಿಲ್ಲ. So I wanted to give that contribution to, it is there. At that time when I wanted to do it, I hadn't seen it, and I wanted to try and do it originally. So ಆ ಥರ inspiration ಒಂದು. And then secondly, I had an idea, now 3 generations ನಲ್ಲಿ ಏನೋ ಮಾಡಬೇಕಾಗಿತ್ತು. I wanted to compare 3 generations at one given point in time, and that given point in time ಸ್ವಲ್ಪ ಚಿಕ್ಕಾಗಿರಬೇಕಾಗಿತ್ತು. These were ideas that came early on, and that's what I went with. ಆಮೇಲೆ after that there was no idea, and then we built the story out of the interaction with the place. ಆ ಪ್ಲೇಸ್ನಲ್ಲಿ ಏನೇನು ಇಂಟ್ರಾಕ್ಷನ್ ಆಯಿತು, ಆ ಸ್ಟೋರಿ ಆ ಥರ ಬಂತು. ಓ ಒಂದು ನಿಂತ್ಕೊಳ್ಳಿ, ಸರಿಯಾಗಿ ಓದೋಷ್ಟಿಲ್ಲ ದನಕರ ಮೇಯಿಸೋದು. ನಿಂತ್ಕೊಳ್ಳಿ